ಯಾವುದೋ ಒಂದು ವೈಟ್ ಡ್ರೆಸ್ ಹಾಕೊಂಡು ಹೋಟೆಲ್ಗೆ ಹೋಗಿರ್ತೀವಿ, ಸಾಂಬಾರ್ ಮೈ ಮೇಲೆ ಚೆಲ್ಬಿಡುತ್ತೆ. ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗು, ಅದೇ ಟೈಮಲ್ಲಿ ಇಂಟರ್ನೆಟ್ ಹೊಟ್ಟೋಗುತ್ತೆ. ಎಷ್ಟೇ ಕಷ್ಟಪಟ್ಟರು ಪ್ರಮೋಷನ್ ಸಿಗ್ತಾ ಇಲ್ಲ. ಇದೆಲ್ಲ ಸುಮ್ಮನೆ ಆಗ್ತಾ ಇದೆ ಅನ್ಕೊಂಡ್ರ? ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು 5 ಲಾಗಳು. ಯಾವ್ಯಾವುದು ಗೊತ್ತಾ? ಮೊದಲನೇದು ಮರ್ಫೀಸ್ ಲಾ. ಯಾವ್ಯಾವ್ದು ಫೇಲ್ ಆಗೋಕ್ಕೆ ಚಾನ್ಸ್ ಇದೆಯೋ ಅದು ಫೇಲ್ ಆಗೇ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ಪ್ಲಾನ್ ಬಿ ಇಟ್ಕೋಬೇಕು. ಎರಡನೇದು ಕಿಡ್ಲಿನ್ಸ್ ಲಾ. ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತೀವಿ. ಕಿಡ್ಲಿನ್ಸ್ ಲಾ ಏನು ಹೇಳುತ್ತೆ ಅಂದರೆ, ಪ್ರಾಬ್ಲಮ್ನ ನೀಟಾಗಿ ಬರ್ಕೊಂಡ್ರೆ, ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡ್ರೆ ಅದ್ರಲ್ಲಿ ಅರ್ಧ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಮೂರನೇದು ವಿಲ್ಸನ್ಸ್ ಲಾ. ದುಡ್ಡುಗಿಂತ ದುಡ್ಡನ್ನು ಜನರೇಟ್ ಮಾಡುತ್ತಲ್ಲ, ಆ ಐಡಿಯಾ, ಸ್ಕಿಲ್ ಮತ್ತು ಟ್ಯಾಲೆಂಟ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾಲ್ಕನೇದು ಗಿಲ್ಬರ್ಟ್ಸ್ ಲಾ. ಯಾವುದೇ ಕೆಲಸಕ್ಕೆ ಸೇರಿಕೊಂಡ್ರು ನಮಗೆ ಕಾಣೋ ಒಂದು ಚಾಲೆಂಜ್ ಏನಪ್ಪ ಅಂದರೆ, ಆ ಕೆಲಸದಲ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ಯಾವುದೇ ಕೆಲಸಕ್ಕೆ ಸೇರಿಕೊಂಡ್ರು ಫಸ್ಟು ಕ್ಲಾರಿಟಿ ತಗೋಬೇಕು. ಇದನ್ನು ಹೇಗೆ ಪರ್ಫಾರ್ಮ್ ಮಾಡಬೇಕು, ಈ ಪರ್ಫಾರ್ಮೆನ್ಸ್ನ ಹೇಗೆ ಮೆಷರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಕೊನೆಯದಾಗಿ ಫಾಕ್ಲೆಂಡ್ಸ್ ಲಾ. ಯಾವುದನ್ನು ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ವೋ ಅದನ್ನು ಡಿಸೈಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದರೆ ನಾವು ಕೋಪದಲ್ಲೋ ಅರ್ಜೆಂಟಲ್ಲೋ ಏನೇನೋ ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಅದನ್ನು ಮಾಡದೆ ನಿಧಾನವಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತೊಗೋಬೇಕು ಅಂತ. ಹೀಗೆ 5 ಲಾಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಕಂಟ್ರೋಲ್ ಮಾಡ್ತವೆ. ಇದನ್ನು ನಾವು ತಿಳ್ಕೊಂಡಿದ್ರೆ ನಮ್ಮ ಜೀವನನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೋದು.